ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮಕ್ಕಳಿಗೋ, ನಿಮ್ಮ ಗಂಡನಿಗೋ, ಏನಂತೆ ನಿಮ್ಮ ತಂದೆ ತಾಯಿಗೋ ಅಡುಗೆ ಜೊತೆಗೆ ಒಂದು ಎಗ್ಗನ್ನ ಮೊಟ್ಟೆನ ಬೇಯಕ್ಕಿಟ್ಟಿರ್ತೀನಿ ಅಂದ್ಕೊಳ್ರಿ ಸ್ಟೌವಲ್ಲಿ, ಊಟಕ್ಕೆ ಹಾಕ್ಬಿಡೋಣ ಅಂತ. ಅರ್ಥ ಆಯ್ತಾ? ಊಟಕ್ಕೆ ಈಗ ಹೊಟ್ಟೆ ಹಸು ಐತೈತೆ, ನನಗೆ ಊಟಕ್ಕೆ ಹಾಕ್ಕೊಡು ಅಂತಂದ್ರೆ ಊಟ ಹಾಕ್ಬಿಟ್ಬಿಟ್ರಿ. ಈಗ ಸ್ಟವ್ ಮೇಲೆ ಆ ಮೊಟ್ಟೆ ಕುದೀತೈತೆ, ತಕ ಅಂತ ಕುದೀತೈತೆ. ಅರ್ಥ ಆಯ್ತಾ? ಅಯ್ಯೋ ಊಟ ಕುತ್ಕೊಬಿಟ್ರಲ್ಲ, ಅವ್ರಿಗೋಸ್ಕರ ಒಂದು ಮೊಟ್ಟೆ ಇಟ್ಟಿದೆ, ಅಯ್ಯೋ ಹಂಗೆ ಊಟ ಮಾಡಿ ಮುಗಿಸ್ಬಿಡ್ತಾರೆ ಅಂದ್ಬಿಟ್ಟಿದ್ದೇನೆ. ಆ ಉರಿಯೋ ಆವಿಲಿ ಕೈ ಹಾಕ್ಬಿಟ್ಟು ತಗೊಂಡೋಗಿ ಕೊಡ್ತೀಯಾ? ಮೊಟ್ಟೆನ ಕೊಡ್ತೀವಾ? ಏನು ಮಾಡ್ತೀರ ಹಾಗಾದರೆ? ಫಸ್ಟು ಸ್ಟವ್ ಆಫ್ ಮಾಡ್ತೀರಿ, ಅದನ್ನು ತಗೊಂಡೋಗಿ ಹೊರಗಡೆ ಇಟ್ಟು ಒಂದು ಸೋಟಲ್ಲಿ ತತ್ತಿ ಎತ್ಕೊಂಡು ಅದನ್ನು ನೀರಲ್ಲಿ ಹಾಕಿ ತಣ್ಣಗೆ ಮಾಡ್ತೀರಿ ಫಸ್ಟು, ಅಲ್ವಾ? ಸೈತಾನ್ ಮಾಡೋದು ಅಷ್ಟೇ. ಫಸ್ಟು ನೀನು ಪ್ರಾರ್ಥನೆ ಮಾಡಿದಾಗ ನೀನು ಮುಟ್ಟಕ್ಕಾಗಲಿಲ್ಲ, ಪ್ರಾರ್ಥನೆ ಮಾಡಿದಾಗ ನೀನು ಒಳಗಡೆ ಬರೋಕ್ಕಾಗಲಿಲ್ಲ, ಪ್ರಾರ್ಥನೆ ಮಾಡುವಾಗ ನಿನ್ನ ದಾಂಪತ್ಯದ ಒಳಗಡೆ ಬರೋಕ್ಕಾಗಲಿಲ್ಲ, ಪ್ರಾರ್ಥನೆ ಮಾಡುವಾಗ ನಿನ್ನ ಆಶೀರ್ವಾದದ ಒಳಗಡೆ ಬರೋಕ್ಕಾಗಲಿಲ್ಲ, ಪ್ರಾರ್ಥನೆ ಮಾಡುವಾಗ ನಿನ್ನ ಮಕ್ಕಳ ಒಳಗಡೆ ಪ್ರವೇಶ ಮಾಡೋಕ್ಕಾಗಲಿಲ್ಲ, ಪ್ರಾರ್ಥನೆ ಮಾಡುವಾಗ ನಿನ್ನ ದೇವರ ಬಳಿಗೆ ಇರುವಂಥ ಅನ್ಯೋನ್ಯತೆಯನ್ನು ಬೇರ್ಪಡಿಸೋಕೆ ಬರೋಕ್ಕಾಗಲಿಲ್ಲ ಅವನು. ಅದಕ್ಕೆ ಏನು ಮಾಡ್ದ? ನಿನ್ನ ಪ್ರಾರ್ಥನೆ ಜೀವಿತನ ಆರಿಸ್ದ. ಕಳ್ಳ ಎದಕ್ಕೆ ಬಂದ? ಏನು ಕತ್ಕೊಳಕ್ಕೆ ಬಂದ? ಪ್ರಾರ್ಥನೆ. ಅದಕ್ಕೆ ಹೇಳೋದು, ಪ್ರಾರ್ಥನೆ ಮಾಡ್ತಿದ್ದ. ಕೆಲವರು ಸಿನ್ಸಿಯರ್ ಆಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಕೆಲವರು ಹೇಳ್ತಾರೆ, ಇವತ್ತು ಬಿಡು, ದೇವ್ರಿಗೆ ಗೊತ್ತಿಲ್ವಾ, ಇವತ್ತು ಭಾಳ ಕೆಲಸ ಕಾರ್ಯ ಮಾಡಿಬಿಟ್ಟಿದ್ದಿ, ಎಷ್ಟು ಮೈಯೆಲ್ಲ ಆಯಾಸ ಆಗಿಬಿಟ್ಟೈತೆ, ಎಷ್ಟು ಸುಸ್ತಾಗ್ಬಿಟ್ಟಿದ್ದಿ, ದೇವ್ರಿಗೆ ಗೊತ್ತಿಲ್ವಾ? ಮಧ್ಯರಾತ್ರಿ ಎಚ್ಚರ ಆದರೆ ಪ್ರಾರ್ಥನೆ ಮಾಡುವೆ, ಇಲ್ಲ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡುವೆ, ಬಿಡು ಮಕ್ಕ ಬಿಡು, ಉಂಡಿತೇನೆ, ಸುಸ್ತಾಗ್ಬಿಟ್ಟೈತೆ, ನಾಳೆ ಬೇಗ ಎದ್ದೊಳ್ಬೇಕಲ್ಲ. ಯಾರು ಹೇಳ್ತಾ ಇರೋದು? ಯಾಕೆ? ನಿನ್ನೊಳಗಡೆ ಬರೋಕ್ಕೆ ಪ್ರಾರ್ಥನೆ ಜೀವಿತ ಕತ್ಕೊಂಡ್ರೇ ಕಳ್ಳ ನಿನ್ನಲ್ಲಿ ತನ್ನ ಕಾರ್ಯಗಳು ಮಾಡೋಕ್ಕೆ ಸಾಧ್ಯ. ಇಲ್ಲೇ ಇದ್ದೀರಾ? ಎಲ್ಲಿ ಪ್ರಾರ್ಥನೆ ಕತ್ಕೊಂಡಿರೋರು ಭಾಳ ಜನ ಅವ್ರು ಅನಿಸ್ತದೆ. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಮಾತಾಡಿ. ಎಲ್ಲೆಲ್ಲಿ ಏನೇನು ಕಳ್ತನ ಆಗೈತೆ ಅಂತ ತೋರಿಸ್ತಿದ್ದೀನಾ? ದೇವ್ರಿಗೆ ಸ್ತೋತ್ರ ಹೇಳಿ, ದೇವ್ರು ತೋರಿಸ್ತಾ ಇರೋದು. ಅರ್ಥ ಆಯ್ತಾ? ಅದಕ್ಕೆ ಪ್ರಾರ್ಥನೆ ಮಾಡ್ತಿಲ್ಲ. ಸೈತಾನಂದ, ಏನಿವತ್ತು ಎಷ್ಟು ಬಟ್ಟೆ ಒಗೆದ್ಬಿಟ್ಟಿದ್ದಿ, ನಿನ್ನ ಗಂಡನ ಜೀನ್ಸ್ ಪ್ಯಾಂಟ್ಗಳು ಒಗೆಯೋದ್ರಲ್ಲಿ, ಅಯ್ಯೋ ನಿನ್ನ ಮಕ್ಕಳು ಬಟ್ಟೆಗಳು ಒಗೆಯೋದ್ರಲ್ಲಿ, ಅಯ್ಯೋ ಬೈಕೆಲ್ಲ ನೈತೈತೆ, ಒಬ್ಬಳೆ ಬೆಳಗ್ಗೆ ಅಂದ ನಾಷ್ಟನೂ ಮಾಡಿದೆ, ತಿಂಡಿನೂ ಏನಂತೆ ಊಟನೂ ಮಾಡಿದೆ, ಎಷ್ಟು ಮನೆ ಕೆಲಸ ಮಾಡಿದ್ದಿ, ಜಾಡ ತೆಗೆದಿದ್ದಿ, ನೆಲ ಒರೆಸಿದ್ದಿ, ಕಲ್ಲೆಲ್ಲ ಒರೆಸಿದ್ದಿ ಅಲ್ವಾ, ಎಷ್ಟೆಲ್ಲ ಮಾಡಿದ್ದಿ. ದೇವ್ರು ನೋಡಲ್ವಾ? ಇರಲಿ ಬಿಡು, ಊಟ ಮಾಡಿ ಆಯಾಗಿ ಮಕ್ಕ ಬಿಡು, ಪ್ರಾರ್ಥನೆ ಮಾಡಬೇಡ, ಇವತ್ತು ಮಾಡಬೇಡ, ನಾಳೆಯಿಂದ ಕಂಟಿನ್ಯೂ ಕರೆಕ್ಟಾಗಿ ಪ್ರಾರ್ಥನೆ ಮಾಡಿವಿ. ಯಾರು ಹೇಳ್ತಾ ಇರೋದು? ಏನು ಹೇಳ್ತಿದ್ದಾನೆ? ನೀನು ಒಬ್ಬಳೇ ಎಲ್ಲ ಬಡ್ದಾಡಬೇಕು, ಎಲ್ಲ ಕಡೆ ಇಷ್ಟೆಲ್ಲ ಬಡ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಸಾಕಾಗ ಬಂದಿದ್ದಿ, ಹೆಂಗೆ ಪ್ರಾರ್ಥನೆ ಮಾಡ್ತಿ? ಕೂತ್ಕೊಳ್ಳೋಕ್ಕಾಗಲ್ಲ, ಮೊಣಕಾಲು ಊರೋಕ್ಕಾಗಲ್ಲ, ಏನು ಮಾಡ್ತಿ? ಸುಸ್ತಾಗೈತೆ. ಡಾಕ್ಟ್ರ್ ಬೇರೆ ಹೇಳ್ಬಿಟ್ಟವ್ರು ನಿನಗೆ ಥೈರಾಯ್ಡ್ ಐತೆ ಅಂತ, ಡಾಕ್ಟ್ರ್ ಬೇರೆ ಹೇಳ್ಬಿಟ್ಟವ್ರು ನಿನ್ಗೆ ಸೊಂಟ ನೋವು ಅಂತ, ನಿನ್ನ ಮೂಳೆ ಬೇರೆ ನೋವು. ಈಗ ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳೋಕ್ಕಾಯ್ತದಾ? ಈಗ ಪ್ರಾರ್ಥನೆ ಮಾಡೋಕ್ಕಾಯ್ತದಾ? ಹಂಗೆ ಹೋಯ್ತಾ ಸೋತ್ರ 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 ಅಂದ್ಬಿಡು. ಇಲ್ಲ ಮಲಿಕೊಂಡು ಹಂಗೆ ಸೋತ್ರ ಈಗ ಅನ್ನೋ ದೇವ್ರು ನೋಡ್ಕತಾನೆ. ಯಾರು ಹೇಳ್ತಾ ಇರೋದು? ಕೇಳಿಸಿಲ್ಲ. ಏನು ಕದೀತಿದ್ದಾನೆ? ಈಗ ಬಂದು ಹೇಳ್ತಾಳೆ, ಅಯ್ಯೋ ನಾವು ಗಂಡ ಹೆಂಡ್ತಿರು ಚೆನ್ನಾಗಿದ್ದು, ಈಗ ಯಾರೋ ಮಾಟ ಮಾಡಿಬಿಟ್ಟಾರೆ. ಸಹಿತ ನಿನ್ನ ಪ್ರಾರ್ಥನೆ ಜೀವಿತ ಕದ್ದವನೆ, ಅದಕ್ಕೆ ನಿನ್ನ ಗಂಡ ನಿನ್ನ ಗುರ್ರ ಅನ್ನೋದು. ಗಂಡ ಬಂದು ಹೇಳೋದು, ನಮ್ಮ ಹೆಂಡ್ತಿ ಚೆನ್ನಾಗಿದ್ದು, ಈಗ ಇಚ್ಕಿದಂಗೆ ಒಳ್ಳೆ ಏನಂತೆ ಚೌಡಿ ಥರ ಮಾರಿ ಥರ ಮಾಡ್ತಾಳೆ. ಮೊದಲು ನೀನು ಪ್ರಾರ್ಥನೆ ಮಾಡ್ತಿದ್ದಲ್ಲ, ಅವಾಗಿತ್ತಿಲ್ಲ. ನೀನು ಪ್ರಾರ್ಥನೆ ಮಾಡು ಚೆನ್ನಾಗಿ, ನೀನು ಹೆಂಡ್ತಿ ದೇವ್ರು ಬದಲಾಯಿಸ್ತಾರೆ. ಅದು ಬಿಟ್ಬಿಟ್ಟಿದ್ದೇನೆ. ಸೈತಾನ್ ಏನು ಕತ್ಕೊಂಡು ಹೋಗೋನೆ, ಏನು ಕದೀತಿದ್ದಾನೆ, ಕತ್ಕೊಂಡ ಅನ್ನೋದು ಗೊತ್ತಿಲ್ಲ. ಯಾರೋ ನಮ್ಮ ಗಂಡ ಹೆಂಡ್ತಿರು ಚೆನ್ನಾಗಿರ್ಬಾರ್ದು ಅಂತ ಮಾಟ ಮಾಡೋರೆ, ನಮ್ಮ ಕುಟುಂಬನೇ ಹಾಳೋಗ್ಲಿ ಅಂತ ಮಾಟ ಮಾಡೋರೆ. ನಾವು ಕೈ ಬಂದು ದುಡ್ಡು ಹಂಗಂಗೆ ಸೋರೋಗ್ಬೇಕು, ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಅದಕ್ಕೆ ಇದಕ್ಕೆ ಆಗಬೇಕು, ಕೈಲಿ ರೊಕ್ಕನೇ ಉಳಿಬಾರ್ದು ಅಂತೇಳಿ ಹೊಟ್ಟೆ ಕಿಚ್ಚಿಗೆ ಯಾರೋ ಮಾಟ ಮಾಡಿಬಿಟ್ಟಿರ್ಬೇಕು. ನಾ ಕೇಳ್ತೀನಿ ನಿಮಗೆ, ದೇವ್ರು ನಂಬಿದ ಮಕ್ಕಳಿಗೆ ಯಾರಾದರೂ ಮಾಟ ಮಂತ್ರ ಮಾಡಿದ್ರೆ ಮುಟ್ತದಾ? ಮುಟ್ಟಲ್ಲ ಅನ್ನೋರು ಎಷ್ಟು ಜನ ಇದ್ರಿ? ಕೈ ಎತ್ತಿ. ಹೇಳ್ಸಿ. ಮುಟ್ತದೆ ಅನ್ನೋರು ಎಷ್ಟು ಜನ ಇದ್ರಿ? ಕೈ ಎತ್ತಿ. ಕೆಲವ್ರಿಗೆ ಏನು ಗೊತ್ತಾ? ಫಸ್ಟ್ ಟೈಮ್ ಮುಟ್ತದೆ ಯಾವಾಗ ಹೇಳಿ? ನೀನು ಪ್ರಾರ್ಥನೆ ಮಾಡದೇ ಇದ್ದಾಗ, ನೀನು ದೇವರಲ್ಲಿ ಚೆನ್ನಾಗಿಲ್ದೇ ಇದ್ದಾಗ. ಹೌದಲ್ವಾ? ಹಲ್ಲೆಲೂಯಾ.
ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡೋರು ಬೇಕಾ? ಗಂಡ ತಪ್ಪರೆ ಹೆಂಡ್ತಿ, ಹೆಂಡ್ತಿ ತಪ್ಪರೆ ಗಂಡ, ಖಂಡಿತವಾಗಿ ಕರ್ತನ್ ಬಿಡಿಸ್ತಾನೆ. ಹಲ್ಲೆಲೂಯಾ. ಯೌವನಸ್ಥ ಮಕ್ಕಳೇ, ಏನು ತೋರಿಸ್ತಾನೆ? ಈ ತಿಂಗಳ ಲಾಸ್ಟ್, ಮುಂದಿನ ತಿಂಗಳು ಕಾಲೇಜ್ ಬರ್ತದೆ, ಸ್ಕೂಲಿಂದ ಕಾಲೇಜ್ಗೆ ಹೋಗ್ತೀರಿ, ಅಡ್ಮಿಷನ್ ಆಗ್ತೀರಿ. ಹಲ್ಲೆಲೂಯಾ. ಇನ್ನೂ ಕೆಲವು ಜನ ಸ್ಕೂಲ್ಗೆ ಹೋಗ್ತೀರಿ, ಬಣ್ಣ ಬಣ್ಣದ ಫ್ರೆಂಡ್ಶಿಪ್ಗಳು ತೋರಿಸ್ತಾನೆ. ನೋಡು ನೋಡು, ಸೈತಾನನು ಈ ಮೀನು ಹಿಡಿಯೋರ ಗಾಣಕ್ಕೆ ಹುಳನೋ ಕಪ್ಪೆನೋ ಬೇರೆ ಏನಾದರೂ ತಿಂಡಿ ಹಾಕ್ಬಿಟ್ಟು ಮೀನು ಹಿಡಿತಾರಲ್ಲ, ಹಂಗೆ ನಿಮ್ಗೆ ತೋರಿಸ್ತಾನೆ. ನೋಡು ನೋಡು ಎಷ್ಟು ಚೆನ್ನಾಗಿದ್ದಾನೆ ಹುಡುಗ, ನಿನ್ನೇ ನೋಡ್ತಾನೆ. ನೋಡು ನೋಡು ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ನಿನ್ನೇ ನೋಡ್ತಾನೆ. ಏನು ಚೆನ್ನಾಗ ನೋಡು, ಏನು ಚೆನ್ನಾಗೋ ನೋಡು. ಸೈತಾನ ಏನು ತೋರಿಸ್ತಿದ್ದಾನೆ? ಏನು ಕದೀತಿದ್ದಾನೆ? ನಿನ್ನ ಆತ್ಮದಲ್ಲಿರೋ ಜೀವವನ್ನು ಕದೀತಿದ್ದಾನೆ. ಜಾಗ್ರತೆ. ಕಳ್ಳನು ಬರೋದು ಕದ್ದುಕೊಳ್ಳೋದಕ್ಕೆ, ಕಳ್ಳನು ಬರೋದು ಕುಯ್ಯುವುದಕ್ಕೆ, ಕಳ್ಳನು ಬರೋದು ಹಾಳು ಮಾಡೋದಕ್ಕೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಮತ್ತಾಯನ ಬರೋ ಸುವಾರ್ತೆ 11ನೇ ಅಧ್ಯಾಯ 28, 29ನೇ ವಚನ ಏನು ಹೇಳ್ತದೆ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಸಮಾಧಾನ ಕೊಡ್ತೀನಿ. ಹಲ್ಲೆಲೂಯಾ. ದೇವರು ನಮಗೆ ಸಮಾಧಾನ ಕೊಟ್ಟ. ಯಾವಾಗ ಪಾಪ ಪರಿಹಾರ ಆಯಿತೋ ಆಗ ಸಮಾಧಾನ ಸಿಕ್ತು, ಮನಃಶಾಂತಿ ಸಿಕ್ತು. ಕಷ್ಟ ಐತೆ, ಹಣ ಸಮಸ್ಯೆ ಐತೆ, ಮಕ್ಕಳು ಬಗ್ಗೆ ಸಮಸ್ಯೆ ಐತೆ, ಕುಟುಂಬ ಜವಾಬ್ದಾರಿಕೆ ಐತೆ, ಆದ್ರೆ ಅದು ಮಧ್ಯದಲ್ಲಿ ನೆಮ್ಮದಿ ಆಗಿದ್ದೀನಿ. ಕಾರಣ ಏನು ಗೊತ್ತಾ? ದೇವರ ಮೇಲೆ ನಂಬಿಕೆ. ದೇವರಿದ್ದಾನೆ, ನೋಡ್ಕೊತಾನಪ್ಪ, ಸಹಾಯ ಮಾಡ್ತಾನಪ್ಪ, ನಾನು ನಂಬುತ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಿದ್ದೀನಿ, ಹಂಗೆ ಹೋಗ್ತಿದ್ದೋ. ಯಾಕಂದ್ರೆ ಸಮಾಧಾನ ಇತ್ತು. ಈಗ ಹೇಳ್ತಾರೆ ನಮ್ಮಲ್ಲಿ ಸಮಾಧಾನ ಇಲ್ಲಪ್ಪ ಅಷ್ಟೇ, ಮನೇಲಿ ಸಮಾಧಾನ ಇಲ್ಲಪ್ಪ ಅಷ್ಟೇ, ಮನೆಗೆ ಯಾಕಾರು ಹೋಯ್ತೀನೋ ಅನ್ನಿಸ್ತದೆ, ಒಂದೊಂದು ಸಾರಿ ಮನೆ ಬಿಟ್ಟು ಓಡೋಗ್ಬಿಡೋಣ ಅನ್ನಿಸ್ತದೆ ಪಾಸ್ಟೆ. ಈಗ ನಮ್ಗೆ ನೆಮ್ಮದಿನೇ ಇಲ್ಲ ಪಾಸ್ಟೆ, ಎಲ್ಲಿ ಕೂತ್ಕೊಂಡ್ರು, ತಿಂದ್ರು, ಉಂಡ್ರು. ಯಾಕೆ? ಯೇಸ್ವಾಮಿ ಬಳಿ ಬರುವಾಗ ಪಾಪ ಕ್ಷಮಾಪಣೆ ಆಯಿತು. ಯಾವಾಗ ಪಾಪ ಕ್ಷಮಾಪಣೆ ಆಯಿತು ಅವಾಗ ನಿಂಗೆ ಸಮಾಧಾನ ಸಿಕ್ತು. ಹಲ್ಲೆಲೂಯಾ. ಮತ್ತೆ ಸೈತಾನ ಏನು ತೋರಿಸ್ತಾ? ಅದು ಪಾಪಕ್ಕೆ ಬಣ್ಣ ಹಾಕಿದ್ದೇನೆ ಬೇರೆ ರೀತಿಯಲ್ಲಿ ತೋರಿಸ್ತಾ. ನೀನು ಆ ಪಾಪದಿಂದ ಹೋಗಿದ್ರಿಂದ, ಆ ಪಾಪ ಮಾಡಿದ್ರಿಂದ, ಪಾಪವು ಕೊಡುವ ಸಂಬಳ ಮರಣ. ಪಾಪ ಮಾಡದೆ ಸಮಾಧಾನ ಕಳ್ಕೊಂಡೆ, ಪಾಪ ತೋರಿಸ್ತಾ, ಆಸೆ ತೋರಿಸ್ತಾ ಅದರಿಂದ ಓಡೋದೆ ಸೈತಾನ ನಿನ್ನ ಒಳಗಡೆ ಸಿಲುಬೆ ಮೂಲಕವಾಗಿ ದೇವರು ಕೊಟ್ಟ ಸಮಾಧಾನ ಕಿತ್ಕೊಬಿಟ್ಟ, ನಿನ್ನ ಕುಟುಂಬದಲ್ಲಿ ಕಿತ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಅರ್ಥ ಆಯ್ತೈತ್ರಾ? ಈಗ ಅದಕ್ಕೆ ಎಷ್ಟೋ ಜನಕ್ಕೆ ಏನಂತಾರೆ? ಸಮಾಧಾನ ಇಲ್ಲ. ಯಾಕೆ ಪಾಪ ಮಾಡಿದೆ? ಪಾಪ ಮಾಡಿ ಸಮಾಧಾನ ಕಳ್ಕೊಂಡಿಯಾ? ದೇವ್ರ ಮುಂದೆ ಒಪ್ಪಿಸಿಕೊಡು. ದೇವರೇ, ಪಾಪಿಯಾದನ್ನು ಕ್ಷಮಿಸು, ನಾನು ಕಳ್ಕೊಂಡಂಥ ಸಮಾಧಾನ ಕೊಡಪ್ಪ, ಕುಟುಂಬದಲ್ಲಿ ಸಮಾಧಾನ ಕೊಡು. ನಿನಗೆ ವಿರೋಧವಾಗಿ ನಾವು ಮಾಡಿದ ಪಾಪಗಳು, ಮನುಷ್ಯರನ್ನು ಕೇಳಿ, ಮನುಷ್ಯರನ್ನು ನೋಡಿ ನಾವು ಆಸೆ ಪಟ್ಟು ಮಾಡಿದ ತಪ್ಪುಗಳು ಕ್ಷಮಿಸಪ್ಪ. ನೀನು ಯಾವಾಗ ಮನ ತಿರುಗಿ ಒಪ್ಪಿಸಿಕೊಟ್ಟು ಕ್ಷಮಾಪಣೆ ಕೇಳ್ತೀಯೋ ಆಗ ಮತ್ತೆ ನಿನಗೆ ದೇವರು ಸಮಾಧಾನ ಕೊಡ್ತಾನೆ.